ಬಟ್ ಹಾಗಂದ್ರೂ ವಿಜೇಂದ್ರ ಇವಾಗೇನು ನಾಯಕತ್ವ ಬದಲಾವಣೆ ಮಾಡ್ತೀನಿ ಅಂದರೆ ವಿಜೇಂದ್ರ ಆಗಲಿ ಯಡಿಯೂರಪ್ಪ ಅವರಾಗಲಿ ಸುಮ್ಮನೆ ಕೂತ್ಕೊಳ್ಳಲ್ಲ. ಹಾಂ, ನ್ಯಾಚುರಲಿ ಅದೇ ನಾನು ಎರಡನೇ ವಿಕಲ್ಪಕ್ಕೆ ನೀವು ಎರಡನೇ ಆಪ್ಷನ್ ಬಂದರೂ ಕೂಡ ಒಂದು ವೇಳೆ ವಿಜೇಂದ್ರನ ಬದಲಿಸಿದರೆ ಯಾರು ಅಂತಕ್ಕಂಥ ಪ್ರಶ್ನೆ ಬಂದಾಗಲೂ ಕೂಡ ಆಗ ಯಡಿಯೂರಪ್ಪ ಮತ್ತು ವಿಜೇಂದ್ರ ಕೂಡ ಭಿನ್ನಮತೀಯ ಚಟುವಟಿಕೆಗಳನ್ನು ಆರಂಭಿಸ್ಬೋದು. ಸೊ ಇನ್ ಎನಿ ಇವೆಂಚುಯಾಲಿಟಿ ಕರ್ನಾಟಕದ ಬಿ ಜೆ ಪಿಯ ಒಳಜಗಳ ರಾಜ್ಯಾಧ್ಯಕ್ಷರ ಆಯ್ಕೆಯ ನಂತರವೂ ನಿಲ್ಲಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಯಾಕಂದರೆ ಯತ್ನಾಳ್ರಿಗೆ ಈಗಾಗಲೇ ಒಂದು ನೋಟಿಸನ್ನು ಕೊಡಲಾಗಿತ್ತು, ಶೋಕಾಸ್ ನೋಟಿಸನ್ನು ಕೊಡಲಾಗಿತ್ತು. ಅವ್ರು ಹೋಗಿ ಉತ್ತರ ಕೊಟ್ಟರು, ಹೈಕಮಾಂಡ್ ಶಾಂತ ಆಯಿತು. ಈಗ ರಾಜ್ಯಾಧ್ಯಕ್ಷರ ಆಯ್ಕೆ ಒಂದು ಹಂತದಲ್ಲಿ ಈಗ ನೋಡಿ ಹೈಕಮಾಂಡ್ ಮೂಲಗಳು ಹೇಳ್ತಾ ಇರೋದೇನು, ವಿಜೇಂದ್ರನೇ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ಒಂದು ತೀರ್ಮಾನವನ್ನು ಅಮಿತ್ ಶಾ ತೆಗೆದುಕೊಳ್ಬೇಕು. ಅಮಿತ್ ಶಾ ಹಿಂದೆ ಕೂಡ ಇತ್ತೀಚೆಗೆ ಯಾರೋ ಒಬ್ಬರು ಪಾರ್ಟಿಯ ಸಂಸದರು ಅಮಿತ್ ಶಾ ಅವರನ್ನು ಭೇಟಿಯಾಗಲಿಕ್ಕೆ ಹೋದರು, ಭಾಳ ಇತ್ತೀಚೆಗೆ ಒಂದು ತಿಂಗಳ ಹಿಂದೆ. ಅವರು ಕರ್ನಾಟಕದ ಎಲ್ಲ ಹಲ್ಚಾಲನ್ನು ಕೇಳಿದರು ಅಮಿತ್ ಶಾ, ಏನಾಗ್ತಿದೆ ಏನು ಅಂತ. ಆಗ ಇವರು ಹೇಳಿದರು, ಇಲ್ಲ ಈ ಜಗಳದಿಂದ ದಿನವೂ ಕೂಡ ಕಾರ್ಯಕರ್ತರು ಬೇಸತ್ತಿದ್ದಾರೆ. ಹೌದು, ನಾವೇನು ನಿರ್ಣಯ ತೆಗೆದುಕೊಳ್ಬೇಕು, ಕರ್ನಾಟಕ ನಮ್ಮ ಇಡೀ ದೇಶದಲ್ಲಿ ಒಂದು ಬೇರೆ ರಾಜ್ಯಗಳು ಬೇರೆ, ಕರ್ನಾಟಕ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಸ್ಟೇಟ್, ನಮ್ಮ ನಿರ್ಣಯವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಅದಾದಮೇಲೆ ಇನ್ನೊಬ್ಬ ಹಿರಿಯ ನಾಯಕರು ಅಮಿತ್ ಶಾ ಅವರ ಹತ್ರ ಹೋಗಿದ್ದರು ಮತ್ತು ಪಾರ್ಲಿಮೆಂಟ್ರಿ ಬೋರ್ಡ್ಗಿಂತ ಮುಂಚೆ ಏನು ಕೋರ್ ಕಮಿಟಿ ಇರುತ್ತೆ ಅದರಲ್ಲೂ ಒಂದು ಚರ್ಚೆ ನಡೀತು. ಆಗ ಅಮಿತ್ ಶಾ ಇಡೀ ಕರ್ನಾಟಕದ ಯೂನಿಟಿಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆಂದರೆ, ನೋಡಿ ಯಡಿಯೂರಪ್ಪ ಪಾರ್ಟಿ ಬಿಟ್ಟು KJP ಮಾಡಿದ ನಂತರ 2013ರಲ್ಲಿ ಅವರು ಒಂದು 10% ವೋಟ್ ತೆಗೆದುಕೊಂಡ್ರು, BJP 40ಕ್ಕೆ ಬಂತು. ಮತ್ತು ಒಳಗಡೆ ಬಂದರು, ಲೋಕಸಭೆಯಲ್ಲಿ ನಾವು ಜಾಸ್ತಿ ಸೀಟ್ ಗಳಿಸಿದ್ವಿ. 18ರಲ್ಲಿ ವಿಜೇಂದ್ರಗೆ ಟಿಕೆಟ್ ಕೊಡದೆ ಯಡಿಯೂರಪ್ಪನವ್ರಿಗೂ ಮತ್ತು ಹೈಕಮಾಂಡ್ ಎಸ್ಪೆಷಲಿ ಅಮಿತ್ ಶಾ ಅವ್ರಿಗೂ ಯಡಿಯೂರಪ್ಪನವ್ರಿಗೂ ಟಿಕೆಟ್ ಹಂಚಿಕೆಯಲ್ಲೇ ಸ್ವಲ್ಪ ಕಿತ್ತಾಟ ನಡೀತು. ವಿ ವೇರ್ ಶಾರ್ಟ್ ಆಫ್ ಮೆಜಾರಿಟಿ ಅವ್ರು ಹೇಳಿದ್ದು. 19ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರೂ 21ರಲ್ಲಿ ಅವರನ್ನು ಇಳಿಸಿದ ನಂತರ ನಾವು ಯಡಿಯೂರಪ್ಪ ಹೇಳಿದ್ದನ್ನು ಯಾವುದನ್ನೂ ಕೇಳದೆ 23ರ ಚುನಾವಣೆಗೆ ಹೋದ್ವಿ, ನಮಗೆ ಮತ್ತೆ 65 ಸೀಟ್ ಬಂತು. ಹೀಗಿರುವಾಗ ನಾವು ಯಡಿಯೂರಪ್ಪನವ್ರನ್ನ ಹೊರಗಿಟ್ಟು ಪಾರ್ಟಿಯ ಹೆಲ್ಮ್ ಆಫ್ ಅಫೇರ್ಸನ್ನು ಬೇರೆಯವ್ರ ಕೈ ಕೊಟ್ಟರೆ ನೀವು ನಡೆಸ್ಲಿಕ್ಕೆ ಸಾಧ್ಯ ಉಂಟಾ ಅಂತ ಯಾರಿದ್ದಾರೆ ಪ್ರಶಾಂತ್? ಹಾಂ, ಅದೇ ದಟ್ ಈಸ್ ದ ಬಿಗರ್ ಕ್ವಶನ್. ಈಗ ಯತ್ನಾಳ್ ಏನು ಹೇಳ್ತಿದ್ದಾರೆ ನೋಡಿ, ನಾನೇ ಅಧ್ಯಕ್ಷ ಆಗಬೇಕು ಅಂತಿಲ್ಲ, ಬಟ್ ವಿಜೇಂದ್ರನ್ ತೆಗಿ ಅಂತ ಹೇಳ್ತಾರೆ. ಅವ್ರು ಕೊಡ್ತಾ ಇರೋ ಹೆಸರು ಯಾವುದು? ಅರವಿಂದ್ ಲಿಂಬಾವಳಿ. ಅರವಿಂದ್ ಲಿಂಬಾವಳಿ ಅವರನ್ನು 2023ರಲ್ಲಿ ನಿಮ್ಗೆ ವಿಧಾನಸಭಾ ಟಿಕೆಟ್ಗೆ ಕನ್ಸಿಡರ್ ಮಾಡಿಲ್ಲ, ಇನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹೇಗೆ ಕನ್ಸಿಡರ್ ಮಾಡ್ತಾರೆ? ರಮೇಶ್ ಜಾರಕಿಹೊಳಿ ಸಂಘ ಪರಿವಾರಕ್ಕೆ ಸೇರಿದವರಲ್ಲ, ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಹೆಂಗೆ? ಬಸನಗೌಡ ಪಾಟೀಲ್ ಯತ್ನಾಳ್. ಅಮಿತ್ ಶಾ ವಿಜೇಂದ್ರನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ತಟಸ್ಥ ಬಣ ಏನಿದೆ ಅಲ್ಲ, ಇವ್ರು ಹೋಗಿ ಮನವೊಲಿಸಿದ್ರಿಂದ ಹೇಳಿದ್ರು, ಇಲ್ಲ ಯತ್ನಾಳ್ರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡೋಣ, ನೀವು 3 ತಿಂಗಳು ಸುಮ್ಮನೆ ಕೂಡಂತ ಹೇಳಿ. ಇವರು 1 ತಿಂಗಳು ಸುಮ್ಮನೆ ಕೂತರು, 2ನೇ ತಿಂಗಳು. ಆದರೆ ಯತ್ನಾಳ್ರ ಸ್ವಭಾವ ಅದು. ಯತ್ನಾಳ್ರು ಜನಪ್ರಿಯರಿದ್ದಾರೆ, ಪಾಪ್ಯುಲರ್ ಇದ್ದಾರೆ, ಕಮಿಟೆಡ್ ಹಿಂದುತ್ವ ಲೀಡರ್ ಇದ್ದಾರೆ, ಹೌದು. ಆದರೆ ಅವರು ಮಾತನಾಡೋದು ಬಿಡಲ್ಲ. ಅವರು ಮಾತನಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಮತ್ತೆ ಅಮಿತ್ ಶಾ ಕರೆದು ಹೇಳಿದ್ರು, ಇದು ಹಿಂಗೆ ಮಾತನಾಡೋದು ಬಿಡಲಿಲ್ಲ ಅಂದರೆ ನಾವು ಅವರನ್ನು ಮಾಡೋದು ಹೆಂಗೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.